ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಇವತ್ತು ಜೆಡಿಎಸ್ ಕೂಡ ಪಾದಯಾತ್ರೆಯನ್ನ ಮಾಡ್ತಾ ಇದೆ. ಸದ್ಯ ನಮ್ಮ ಜೊತೆ ಈಗ ಶಾಸಕಾಂಗ ಪಕ್ಷದ ನಾಯಕರಾದಂತ ಸುರೇಶ್ ಬಾಬು ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡ್ಸುವಂತ ಕೆಲಸ ಮಾಡ್ತೀನಿ. ಸರ್, ಇವತ್ತು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ, ನೀವು ಕೂಡ ಭಾಗಿಯಾಗಿದೆ, ಏನ್ ಹೇಳ್ತೀರಿ? ಇವತ್ತು 516ನೇ ದಿನದ ಹೋರಾಟ ಇವತ್ತು ನಡೀತಾ ಇದೆ. ಒಂದೆಲ್ಲ ಒಂದು ರೀತಿ ರಾಜ್ಯದ ಮೂಲೆ ಮೂಲೆಯಿಂದ ಸಂಘಟನೆಗಳು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಹೋರಾಟಗಳು ನಡೀತಾ ಇದೆ. ಜನತಾದಳ ಕೂಡ ಪ್ರಾರಂಭದಿಂದನೂ ಈ ಬಿಡದಿಯ ಟೌನ್ಶಿಪ್ ವಿರೋಧವಾಗಿ ನಮ್ಮ ಹೋರಾಟ ಇವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು, ಇಲ್ಲಿಯ ರೈತರ ಪರವಾಗಿ ನಿಂತಿರ್ತಕ್ಕಂಥದ್ದು ನೀವೇ ನೋಡಿದ್ದೀರಾ. ಈಗಾಗಲೇ ಹಲವಾರು ಬಾರಿ ಪಾದಯಾತ್ರೆಯನ್ನು ಕೂಡ ಮಾಡಿದ್ದೇವೆ. ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಕೂಡ ಹಲವಾರು ರೀತಿ ಹೋರಾಟಗಳನ್ನು ಮಾಡಿದೆ. ಇವತ್ತು ಬಿಜೆಪಿ ಮತ್ತೆ ಜೆಡಿಎಸ್ನ ನಮ್ಮ ವರಿಷ್ಠರೆಲ್ಲರೂ ಕೂಡ ಇವತ್ತು ಚಾಲನೆ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡ್ತೀರಿ. ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯಲ್ಲಿ ಯಾವುದೇ ರೈತರ ಒಂದು ಇಂಚು ಭೂಮಿನೂ ಕೂಡ ತಗೋಬೇಕಾದ್ರೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಇವತ್ತು ಹಿಂದೆ ನೀವು ಸತ್ಯಶೋಧನಾ ಸಮಿತಿಯನ್ನ ಮಾಡಿ ಅದರಲ್ಲಿ ವರದಿಯನ್ನ ಕೊಡ್ತೀರಾ, ನಾವು ಈ ಯೋಜನೆಯನ್ನ ಕೈ ಬಿಡಬೇಕು, ಇಷ್ಟೆಲ್ಲ ಅಂಶಗಳಿದೆ, ಇಷ್ಟೆಲ್ಲ ಮರ ಮಂಡಿಗಳಿದೆ, ಇಷ್ಟು ಜಾನುವಾರುಗಳಿದೆ, ಇಷ್ಟು ಹಾಲು ಶೇಖರಣೆ ಆಗುತ್ತೆ ಎಲ್ಲ ಕೂಡ ಹೇಳಿದಿರ. ಮತ್ತೆ ನಿಮ್ಗೆ ಅದು ಕಾಣಿಸಲ್ವಾ ಸ್ವಾಮಿ ನಿಮ್ಗೆ? ಆದ್ರಿಂದ ಈ ಯೋಜನೆನ ಕೈ ಬಿಟ್ಟು ಮುಂದೆ ಹೋಗ್ಬೇಕು, ಕೈ ಬಿಡಬೇಕು ಅಂತ ಒತ್ತಾಯ. ಇದು ಕುಮಾರಸ್ವಾಮಿ ಹಾಗೆ ಯಡಿಯೂರಪ್ಪನವರ ಪಾಪದ ಕೂಸಾಗಿ ಪ್ರಾಯಶ್ಚಿತ್ತ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿದ್ದು ಸತ್ಯ. ಅದು ಮಾಡಿದ್ರಿಂದ ಇವತ್ತು ರೈತರ ಭೂಮಿ ಉಳಿದಿದೆ. ಇವತ್ತು ಅದಿಲ್ಲ ಅಂತಿದ್ರೆ ಇವತ್ತು ಏನು ರಿಯಲ್ ಎಸ್ಟೇಟ್ ದಂಧೆ ಇದೆ ಅವರೆಲ್ಲರೂ ಕೂಡ ನಮ್ಮ ರೈತರ ಜಮೀನನ್ನ ಗಮನಿಸ್ಕೊಂಡು ಇವತ್ತು ಇಂಥ ಟೌನ್ಶಿಪ್ಗಳನ್ನೆಲ್ಲ ಮಾಡಿ ರೈತರನ್ನ ಒಕ್ಕಲಿಸೋ ಕೆಲಸ ಮಾಡ್ತಿದ್ರು. ಅದನ್ನು ಉಳಿಸಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಸ್ವಾಮಿ ಅವರು. ಹಿಂದೆ ಸನ್ಮಾನ್ಯ ದೇವೇಗೌಡರು ನಿಮಗೆ ನೆನಪಿರ್ಲಿ, ಏನು ಅಪ್ಪರ್ ಭದ್ರಾ ಯೋಜನೆ ಮಾಡುವಂತ ಸಂದರ್ಭದಲ್ಲಿ ಅವರು ಅಲ್ಲಿಯ ಏನು ಇದನ್ನ ಬ್ಯಾನ್ ಮಾಡಿ, ಸಬ್ ರಿಜಿಸ್ಟರ್ ಆಫೀಸ್ ಬ್ಯಾನ್ ಮಾಡಿ ಅಲ್ಲಿ ರೈತರನ್ನ ಉಳಿಸಿದಂಥದ್ದು ಕೂಡ ನಾವು ನೋಡ್ತೇವೆ. ಹಾಗಾಗಿ ಇಂಥ ರೈತರ ವಿರುದ್ಧ ಕೆಲಸ ಯಾವತ್ತೂ ಕೂಡ ಜನತಾದಳ ಮಾಡಿಲ್ಲ ಅಂತ ಇದು ರಾಜಕೀಯ ಅಸ್ತಿತ್ವಕ್ಕಾಗಿ ಮಾಡ್ತಿರ್ತಕ್ಕಂಥ ಪಾದಯಾತ್ರೆ ಅಂತ. ರಾಜಕೀಯ ಕೊಟ್ಟಿರೋ ಅಧಿಕಾರ ಸ್ವೇಚ್ಛಾಚಾರ ಮಾಡಿ ಅಂತಲ್ಲ, 3 ವರ್ಷ ಕಾದ್ವಿ. 3 ವರ್ಷದಿಂದ ನೋಡ್ತಾ ಇದೀವಿ ನಿಮ್ಮ ಯಾವ ತರ ಮತ್ತೆ ಜನಗಳ ಪರವಾಗಿರ್ತಕ್ಕಂಥ ಹೋರಾಟ ಅಂತಕ್ಕಂಥದ್ದು. ಇವತ್ತು ಫೆಬ್ರವರಿಯಿಂದ ಇವತ್ತು ಸುಮಾರು ಎಲ್ಲ ಏನು ಬಡವರಿಗೆ ಅಂಗವಿತ ಇಲ್ಲ, ಇವತ್ತು ಭಾಗ್ಯಲಕ್ಷ್ಮಿ ಇಂಥ ಸುಶಕ್ತಿ ಯೋಜನೆಗಳನ್ನೆಲ್ಲ ತಂದಿದ್ರ, ಪರಿಶೀಲನೆ ಮಾಡಿ ಕಿತ್ತಾಕ್ಲಿಕ್ಕೆ ಕೊಟ್ಟಿದ್ರ, ನಿಮ್ ಕೆಲಸ ಕೊಡ್ಲಿಕ್ಕಾಗಿದೆ. ಅದರಿಂದ ಇಂಥ ಯೋಜನೆ ಮಾಡಬೇಕಾದ್ರೆ ಎಲ್ಲ ಕೂಡ ಕೂಲಂಕುಷ ಪರಿಶೀಲನೆ ಮಾಡಿ ಮಾಡಬೇಕಾಗಿತ್ತು. ಇವಾಗ ಪರಿಶೀಲನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಇದು ಕೊಡಕ್ಕಾಗದೆ ಇದ್ದಿದ್ದರಿಂದ ಈ ಥರ ಎಲ್ಲ ನಿಮ್ಮ ಇದನ್ನೆಲ್ಲ ಕೈ ಬಿಟ್ಟು ಗಂಭೀರವಾಗಿ ರಾಜ್ಯದ ಜನತೆಗೆ ಒಳ್ಳೆ ರೀತಿಯಲ್ಲಿ ಅಧಿಕಾರ ಆಡಳಿತ ಕೊಡ್ಲಿಕ್ಕೆ ನೀವು ಮುಂದಾಗಬೇಕು ಅಂತ ಒತ್ತಾಯ ಮಾಡ್ತೀವಿ. ಈಗಾಗಲೇ ಪ್ಲಾನ್ ಮಾಡಿದ್ದಾರೆ, ಹಾಗಾಗಿ ಪಾದಯಾತ್ರೆ ಮೂಲಕ ಅವ್ರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಜೆಡಿಎಸ್ ಮಾಡ್ತಾ ಇದೆ ಅಂತ ಆರೋಪ ಮಾಡ್ತಾರೆ. ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ದೇಶದ ನಾಯಕತ್ವದಲ್ಲಿ ನಡೀತಾ ಇದ್ದಾರೆ. ದೇಶದಲ್ಲಿ ಇರ್ತಕ್ಕಂಥ ಮಂತ್ರಿಗಳಲ್ಲಿ ಅವರು ಒಳ್ಳೆ ಕೆಲಸ ಮಾಡೋದ್ರಲ್ಲಿ 5ನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಇದು ಅವ್ರ ಗಮನಕ್ಕಿರಲಿ. ಅವ್ರಿಗೆ ಯಾವುದೇ ಇಲಾಖೆಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕುಮಾರಸ್ವಾಮಿ ಅವರಿಗೆ ಕರಗತ ಗೊತ್ತಿದೆ ಅವ್ರಿಗೆ. ಹಾಗಾಗಿ ಅವ್ರಿಗೇನು ಅಧಿಕಾರದ ಆಸೆ ಇಲ್ಲ. ನಿಖಿಲ್ ಅವರು ಅವ್ರ ರಕ್ತಗತವಾಗಿ ಬಂದಿದೆ, ದೇವೇಗೌಡರ ವಂಶದಲ್ಲಿರೋದ್ರಿಂದ ಅವರು ಇವತ್ತು ಈ ಹೋರಾಟದಲ್ಲಿ ಖಂಡಿತ ಕೂಡ ಅವರು ಭಾಗಿ ಮೊದಲಿಂದನೂ ಕೂಡ ಆಗಿದ್ದಾರೆ. ಇವತ್ತೇನು ಹೊಸದಲ್ಲ. ನಾವೆಲ್ಲ ರೈತರ ಪರವಾಗಿ ಇವತ್ತು ಆ ಕಡೆ ಉತ್ತರ ಕರ್ನಾಟಕ ಎಲ್ಲ ಕೂಡ ನಾವು ಬೆಳೆ ಹಾನಿ ವಿಚಾರಕ್ಕೆಲ್ಲ ಕೂಡ ಹೋಗಿ ಬಂದಂಥದ್ದೆಲ್ಲ ಕೂಡ ನಿದರ್ಶನ ಇದೆ. ಹಾಗಾಗಿ ಈ ಹೋರಾಟ ನಮಗೇನು ಹೊಸದಲ್ಲ. ರೈತರಿಗೆ ಎಲ್ಲಿ ತೊಂದರೆ ಆಗುತ್ತೋ ನಾವು ಧಾವಿಸ್ತಕ್ಕಂಥದ್ದು ಜನತಾದಳದ ಕರ್ತವ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.